ಸರ್ ಮಣ್ಣಿನ ಫಲವತ್ತತೆ ಚೆನ್ನಾಗಿ ಬರ್ತಾ ಇದೆ ಸರ್. ಬೇರು ಅಷ್ಟೇ ಆ ಗೊಬ್ಬರಕ್ಕೆ ಹೋಗಿ ಫುಲ್ ಎಲ್ಲ ಗೊಬ್ಬರ ಎಲ್ಲ ಫುಲ್ ಹಿಡಿದು ಇಟ್ಕೊಂಡೈತೆ ಸರ್. ಇದು ಗ್ರೀನಿಶ್ ಅಲ್ಲಿ ಅಷ್ಟೇ ಎಲೆ ನೋಡಿ ಸರ್ ನೀವೇ, ಕುಚ್ಚಲ್ಲಿ ಅಷ್ಟೇ ಚೆನ್ನಾಗಿ ಕುಚ್ಚು ಚೆನ್ನಾಗಿ ಬರ್ತದೆ ಸರ್. 30 ರಿಂದ 40 ಮಗು ಒಂದು ಕುಚ್ಚಿಗೆ ಬರ್ತದೆ ಸರ್. ನಿಮ್ಮ ಪರಿಚಯ ಏನು ಗೊತ್ತಾಗ್ಲಿಲ್ಲ ಸರ್. ನಮ್ಮದು ಚಿಕ್ಕಬಳ್ಳಾಪುರ ಪಕ್ಕದಲ್ಲಿ ಅಣಕನೂರು ಪಟ್ಟಣಹಳ್ಳಿ ಪಂಚಾಯತ್ ಪೋಸ್ಟ್, ಚಿಕ್ಕಬಳ್ಳಾಪುರ ತಾಲೂಕು ಡಿಸ್ಟಿಕ್. ನನ್ನ ಹೆಸರು ಚಂದ್ರು ಅಂತೇಳಿ ಸರ್. ಸರ್, ಇದನ್ನ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ರಿ ಕಿಸಾನ್ ಬಯೋಗ್ರೋಮಿನ್? ಸರ್ ನಾನು ಇದು 2 ವರ್ಷದಿಂದ ಮಾಡ್ತಾ ಇದ್ದೀನಿ. 2 ವರ್ಷದಿಂದ ಆಗ್ತಾ ಇದ್ದೀನಿ. ನನ್ನ ಗಿಡಕ್ಕೆ ಚೆನ್ನಾಗ ಚಿಗುರು, ಮೊಗ್ಗು, ಕಲ್ಲರು, ಸ್ಟೆಂಬು ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸರ್. ಇದರಿಂದ ನನಗೆ ಸರ್ ಮಾರ್ಕೆಟಿಂಗ್ ಅಲ್ಲಿ ಚೆನ್ನಾಗಿ ಮೂವ್ ಆಗುತ್ತಾ ಸರ್? ಮಾರ್ಕೆಟ್ ಅಲ್ಲಿ ಮೂವಿಂಗ್ ಅಲ್ಲಿ 10 ರೂಪಾಯಿ 20 ರೂಪಾಯಿ ಎಲ್ರಿಗೂ ನಮ್ದು ಜಾಸ್ತಿ ಇರ್ತದೆ ಸರ್. ಟಾಪ್ ಕ್ವಾಲಿಟಿ ಹೋಗಿ ಬರ್ತಾ ಇದೆ ಸರ್. ಇದು ಬಯೋಗ್ರೋಮಿನ್ ಯೂಸ್ ಮಾಡ್ತಾ ಇರೋದ್ರಿಂದ ನಿಮ್ಮ ಮಣ್ಣಿನ ಫಲವತ್ತತೆ ಯಾವ ತರ ಇದೆ ಸರ್? ಮಣ್ಣಿನ ಫಲವತ್ತತೆ ಚೆನ್ನಾಗಿ ಬರ್ತಾ ಇದೆ ಸರ್. ಬೇರು ಅಷ್ಟೇ ಆ ಗೊಬ್ಬರಕ್ಕೆ ಹೋಗಿ ಫುಲ್ ಎಲ್ಲ ಗೊಬ್ಬರ ಎಲ್ಲ ಫುಲ್ ಹಿಡಿದು ಇಟ್ಕೊಂಡೈತೆ ಸರ್. ಇದು ಗ್ರೀನಿಶ್ ಅಲ್ಲಿ ಅಷ್ಟೇ ಎಲೆ ನೋಡಿ ಸರ್ ನೀವೇ, ಕುಚ್ಚಲ್ಲಿ ಅಷ್ಟೇ ಚೆನ್ನಾಗಿ ಕುಚ್ಚು ಚೆನ್ನಾಗಿ ಬರ್ತದೆ ಸರ್. 30 ರಿಂದ 40 ಮಗು ಒಂದು ಕುಚ್ಚಿಗೆ ಬರ್ತಾ ಇದೆ ನೋಡಿ ನೀವೇ. ಇಲ್ಲಿ ಇದ್ರೈತೆ ಚೆನ್ನಾಗಿ ಫಲವತ್ತತೆ ಚೆನ್ನಾಗಿರ್ತದೆ ಸರ್ ಇದರಲ್ಲಿ. ಸರ್, ಅದೇ ನಿಮ್ ಗೊಬ್ಬರ ಯೂಸ್ ಮಾಡೋದ್ರಿಂದ ಒಳಗಡೆ ಎರೆಹುಳು ಉತ್ಪತ್ತಿ ಆಗ್ತಾ ಇದೆ ಸರ್. ಆಗ್ತಾ ಇದೆ. ತೋಡ್ ನೋಡಿದ್ರೆ ಅದ್ರಲ್ಲಿ ಒಳಗಡೆ ಇದೆ ಸರ್ ಎರೆಹುಳು ಗೊಬ್ಬರ ಇದಾಗಿರೋದೆಲ್ಲ ಇದೆ ಅದರಲ್ಲೇ. ಚೆನ್ನಾಗೈತೆ. ಯಾಕಂದ್ರೆ ಎರೆಹುಳು ಇತ್ತು ಅಂದ್ರೆ ರೈತನ ಮಿತ್ರ. ಅದೇ ಎಲ್ಲ ಪ್ರತಿಯೊಂದ್ರಿಗೂ ಇದಾಗುತ್ತೆ. ಫುಡ್ ನಿಮಗೆ ಎಲ್ಲ ಸರ್ಕ್ಯುಲೇಷನ್ ಮಾಡ್ತಾ ಇರುತ್ತೆ. ಎರೆಹುಳು ಬೇಕೇ ಬೇಕು ಸರ್. ತೋಟದಲ್ಲಿ ನೋಡಿ ಸರ್ ಕುಚ್ಚು ಹೆಂಗ್ ಹೊಡೆದಿದೆ ನೋಡಿ. ಒಂದು ನಿಮಿಷ ಒಂದು 50-60 ಹೂವು ಕುಚ್ಚು ಬರುತ್ತೆ ನೋಡಿ ಸರ್. ಒಂದು ಇದ್ರಿಗೆ ನೋಡಿ, ಇದೊಂದು 50 ಬರ್ತದೆ. ಇದು 50 ಮೇಲೆ ಇರ್ತದೆ ಒಂದು ಕುಚ್ಚಿಗೆ. ಎಲ್ಲ ಬುಡದಲ್ಲೇ ಹೊಡಿತದೆ ಸರ್. ಇದು ಮೊದಲು ಚಿಗುರು ಮೇಲೆ ಬರೋದ್ರಿಗಿನ ಬುಡದಲ್ಲೇ ಓಪನ್ ಆಗುತ್ತೆ ಸರ್. ಬುಡದಲ್ಲಿ ಇದರಿಂದ ನಿಮ್ಗೆ ಲಾಭ. ಲಾಭ ಸರ್. ಕಡಿಮೆ ಬಂಡವಾಳ ಲಾಭ ಇದೆ ಸರ್. ಮೊದಲು ನಾನು ಒಂದ್ ಸರಿಗೆ ಹಾಕ್ಬೇಕಂದ್ರೆ 30,000 25,000 ರೂಪಾಯಿ ವಿಷಯ ಅದು ಇದು ತಂದ. ಈಗ ನಾನು ಒಂದು 5 ವರ್ಷದಿಂದ ಒಂದು 15,000 ರಿಂದ 20,000 ಒಳಗಡೆ ಆಗ್ತಾ ಇದ್ದೆ ಸರ್. ಮೊದಲು ಒಂದು 30-40 ಸಾವಿರ ಖರ್ಚು ಮಾಡ್ತಾ ಇದ್ದೆ ಒಂದು ಕೋಟಿಗೆ. ಮಣ್ಣಿನ ಫಲವತ್ತತೆ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಸೂಪರ್ ಬಂದಿದೆ. ಈಗ ಒಂದು 50 kg 60 kg ಕೊಯ್ತಾ ಇದ್ದೀನಿ ಸರ್ ಒಂದು ದಿನಕ್ಕೆ. ಯಾಕಂತ ಹೇಳಿದ್ರೆ ಫರ್ಟಿಲೈಸರ್ ಕೊಟ್ಟು ಭೂಮಿ ವಿಷ ಆಗೋಗ್ಬಿಟ್ಟಿದೆ. ಕಿಸಾನ್ ಬಯೋಗ್ರೋಮಿನ್ ಆರ್ಗಾನಿಕ್ ಕೊಡೋದ್ರಿಂದ ಚೆನ್ನಾಗಿದೆ, ಒಳ್ಳೆ ಇದಾಗಿದೆ ನಮ್ಗೆ. ಗಿಡದಲ್ಲಿ ಬೇರು ಅಷ್ಟೇ ಸೂಪರ್ ಆಗಿ. ಎಷ್ಟು ಎಕರೆ ಇದೆ ನಿಮ್ದು ಸರ್? ನಮ್ದು ರೋಸ್ ಒಂದು 2 ಎಕರೆ ಇದೆ. ಒಂದು ಅರ್ಧ ಎಕರೆ ಇದಿದೆ ಸರ್ ಚಾಮಂತಿ ಚಾಕ್ಲೇಟ್ಗೂ ಯೂಸ್ ಮಾಡ್ತಾ ಇದ್ದೀರಾ? 2.5 ಎಕರೆ ಟೋಟಲ್ 2.5 ಎಕರೆ ಯೂಸ್ ಮಾಡ್ತಾ ಇದ್ದೀವಿ. ಬಯೋಗ್ರೋಮಿನ್ ಯಾವ ತರ ಯೂಸ್ ಮಾಡ್ತಾ ಇದ್ದೀರಾ ಸರ್? ಇದು ಗೊಬ್ಬರ ಯಾವ ತರ ಅಂದ್ರೆ ಮೇಲೆ ಹಾಕಕ್ಕಾಗಲ್ಲ. ಇದು ಗೊಬ್ಬರನ ನಾವೇನ್ ಮಾಡಿದ್ರು ಬುಡ ಪಕ್ಕದಲ್ಲಿ ಒಂದು ಅರ್ಧ ಅಡಿ ಸೈಡ್ ಅಲ್ಲಿ ಗುಡಿ ಇದ್ರಲ್ಲಿ ಗುದ್ದಿಯಲ್ಲಿ ಸ್ವಲ್ಪ ಓಪನ್ ಮಾಡಿ ಒಳಗಡೆ ಹಾಕಿ ಮುಚ್ಚಿದ್ರೆ ಒಳ್ಳೇದು ಸರ್. ಇಲ್ಲ ಅಂದ್ರೆ ಮೇಲೆ ಇರ್ತದೆ, ಒಳಗಡೆ ಬೇರ್ ಬಿಡಕ್ಕೆ ಚಾನ್ಸ್ ಇಲ್ಲ. ಗೊಬ್ಬರ ಹಾಕ್ಬಿಟ್ಟು ಮುಚ್ಚಲೇಬೇಕಾದ ಸರ್. ಮುಚ್ಚಿದ್ರೆ ನಿಮ್ಗೆ ಸ್ವಲ್ಪ ಒಳಗಡೆ ಈ ತ್ಯಾವಕ್ಕ ಸ್ವಲ್ಪ ಚೆನ್ನಾಗಿ ಬೇರು ಚೆನ್ನಾಗಿ ಬಿಡ್ತದೆ. ಮೇಲೆ ಹಾಕಿದ್ರೆ ಗಾಳಿಗೆ ಆರೋಗ್ಯ. ಹೌದು, ಬಿಸಿಲಿಗೆ ಸ್ವಲ್ಪ ಯಾವ್ದೇ ಆಗ್ಲಿ ಇದು ಇವಾಗ ಈ ಮಿಕ್ಸರ್ಲು ಇಂಡಿಗ್ಲು ಎಲ್ಲ ಹಾಕೊಂಡು ತೋಡೆ ಹಾಕ್ಬೇಕು ಸರ್. ಆತರ ಅದು ತೋಡೆ ಹಾಕ್ಬೇಕು ಸರ್. ಟ್ರೆಂಚ್ ಮಾಡಿ ಮುಚ್ಚಬೇಕು ಸರ್. ಆಗ ರೂಟಿಂಗ್ ಚೆನ್ನಾಗುತ್ತೆ ಸರ್. ಏನ್ ಬೆಳೆ ಸರ್ ಇದು? ಸರ್ ಇದು ಹೂವ ಚಾಕ್ಲೇಟ್ ಅಂತೇಳಿ ಚಾಮಂತಿ ಕಲರ್ ಇದು. ಈ ರೋಸ್ ಪಕ್ಕದಲ್ಲಿ ಇದೆ. ಇದ್ರಿಗೆ ಬಳಸಿದೀನಿ. ಇದನ್ನು ಇವತ್ತಿಗೆ 35 ದಿನ. ಈಗ ಹೆಂಗಿದೆ ನೋಡಿ ಸರ್. ಸ್ಟೆಮ್ಮು ಅಷ್ಟೇ, ಇದು ಅಷ್ಟೇ ಚೆನ್ನಾಗಿ, ಚಿಗುರು ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಇವತ್ತು 35 ದಿನ ಸರ್. ಇದು ಚಾಕ್ಲೇಟ್ ರೋಜು ನಿಮ್ದೆ, ಚಾಕ್ಲೇಟ್ ನಮ್ದೆ ಸರ್. ಇದಕ್ಕೂ ಫಸ್ಟ್ ಗೊಬ್ಬರ ನಮ್ದು ಕಿಸಾನ್ ಬಯೋಗ್ರೋಮಿನ್ ಬೆಡ್ಡಿಗೆ ಹಾಕಿದ್ರ? ಬೆಡ್ಡಿಗೆ ಹಾಕಿದ್ದೀನಿ ಸರ್. ಬೆಡ್ಡಿಗೆ ಇದ್ರಿಗೂ ಒಂದು 10 ಮೂಟೆ ಹಾಕಿದ್ದೀನಿ ಸರ್. ಇದ್ರಿಗೂ 10 ಮೂಟೆ ಹಾಕಿ ಮಾಡಿದೀನಿ ನೋಡಿ. ಚಿಗುರು ಇದು ಚೆನ್ನಾಗಿ ಬರ್ತಾ ಇದೆ ಸರ್. ಚಿಗುರು ಅಷ್ಟೇ ನೋಡಿ. ಇನ್ನು 35 ದಿನ ಇದು ಚೆನ್ನಾಗಿ ಬರ್ತಾ ಇದೆ. ಎಲ್ಲ ನಮ್ಮ ರೈತ ಬಾಂಧವರು ಎಲ್ಲ ಹಾಕ್ಬೋದು. ಅದು ಎಷ್ಟು ದಿವಸಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಇದು? ಸರ್ ಇದು ಒಂದು 3 ತಿಂಗಳಿಗೆ ಹೂವು ಸ್ಟಾರ್ಟ್ ಆಗುತ್ತೆ ಸರ್. ಇದು ಇವಾಗ 35 ದಿನ, ತಿಂಗಳ ಮೇಲೆ 5 ದಿನ ಆಗಿದೆ ಸರ್. ಇದು ಇವತ್ತಿಗೆ ಲೈಟಿಂಗ್ ಕಂಪಲ್ಸರಿ ಬೇಕಾ? ಈಗ ಬೇಕಾಯ್ತು. ಇಲ್ಲಿಂದ ಆಚೆಗೆ ಏನು ಬೇಕಾಗಿಲ್ಲ ಸರ್. ಬೇಕಾಗಿಲ್ಲ. ಇದು ಸಣ್ಣ ಚಿಗುರಿಗೆ ಮಗು ಬರ್ತದೆ ಅಂತ ಹೇಳ್ಬಿಟ್ಟು ನಾವು ಲೈಟಿಂಗ್ ಮಾಡ್ತೀವಿ. ಅಂದ್ರೆ ಲೈಟಿಂಗ್ ಮಾಡದಿದ್ರೆ ಡೆವಲಪ್ಮೆಂಟ್ ಕಡಿಮೆ ಹೈಟ್ ಬೆಳೆಯಲ್ಲ. ಅಷ್ಟಿಗೆ ಹೂ ಬಂದ್ಬಿಡ್ತದೆ. ಈಗ ಎಷ್ಟೈತೆ ಅಷ್ಟಿಗೆ ಹೂ ಬಂದು. ಕಿಸಾನ್ ಬಯೋಗ್ರೋಮಿನ್ ಯೂಸ್ ಮಾಡ್ತಾ ಇದ್ರಲ್ಲ, ನೀವು ಯೂಸ್ ಮಾಡಿದ್ಮೇಲೆ ಮತ್ತೆ ಬೇರೆದವ್ರಿಗೆ ಹೇಳ್ತಾ ಇದ್ದೀರಾ? ನಾನು ಯೂಸ್ ಮಾಡಿ 100% ಬಂದ್ಮೇಲೆ ನಾನು ಪ್ರತಿಯೊಬ್ಬ ರೈತರಿಗೂ ಹೇಳ್ತೀನಿ ಸರ್. ಈ ತರ ಹಾಕ್ರಿ, ಈ ತರ ಬರುತ್ತೆ ಅಂತ ಹೇಳಿ. ನಾನು ನಮ್ಮ ಊರಲ್ಲಿ ಒಂದು 10 ಜನಕ್ಕೆ ನಾನು ಹೇಳ್ತಾನೆ ಇದೀನಿ. ನಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ರೆ ಅವ್ರಿಗೆಲ್ಲ ಹೇಳ್ತಾ ಇದೀನಿ ಸರ್. ನೀವು ಬಳಸಿ ನೋಡಿ, ಆಮೇಲೆ ಬಂದು ಕೇಳಿ. ಒಂದು 20 ದಿನಕ್ಕೆ ರಿಸಲ್ಟ್ ಗೊತ್ತಾಗುತ್ತೆ ಸರ್. 20-25 ದಿನಕ್ಕೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಪ್ರತಿಯೊಬ್ಬರು ರೈತರಿಗೂ ಹೇಳ್ತಾನೆ ಇರ್ತೀನಿ ಸರ್. ರಾಮಣ್ಣ, ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀನು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ? ನಾನು 5 ವರ್ಷದಿಂದ ಯೂಸ್ ಮಾಡ್ತೀನಿ. ಹೆಂಗ ಅನಿಸ್ತಾ ಇದೆ ನಿಮಗೆ? ನಮ್ಗೆ ಒಳ್ಳೆ ರಿಸಲ್ಟ್. ಕಲ್ಲರು, ಸ್ಟೆಂಬು ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಹೂವನು ಚೆನ್ನಾಗಿ, ಗೊಂಚಲು ಚೆನ್ನಾಗಿ ಬರ್ತಾ ಇದೆ. ಇವ್ರು ಬಳಸಿದಾಗಿಂದ ನಿನ್ಗೂ ಬರ್ತಾ ಇದೆ. ನಾನೇ ಹೇಳಿದ್ದೀನಿ ನಿನ್ಗೂ. ಅರ್ಥ ಆಯ್ತಾ?
ಕೇಳಿ ಅವ್ರು ಬಂದಿದ್ದಾರೆ ಕೇಳಿ ವಿಚಾರಿಸ್ಕೊಂಡು ಹ್ಮ್. ಮೊಗ್ಗು ನೋಡಿ ಹೆಂಗ್ ಬರ್ತಾ ಇದೆ, ಕಲರ್ ಹೆಂಗ್ ಬರ್ತಾ ಇದೆ. ಇವಾಗ ಟಾಪ್ ರೇಟ್ ಮಾಡ್ತಾ ಇದಿಲ್ಲ, ಒಳ್ಳೆ ಅಲ್ಲ ಟಾಪ್ ರೇಟ್ ಮಾಡ್ತಾ ಇದಿಲ್ಲ, ಮಾಡ್ತಾ ಇದ್ದೀವಿ. 10 ರೂಪಾಯಿ ಅದ್ರಗಿನ 10 ರೂಪಾಯಿ 15 ರೂಪಾಯಿ ಜಾಸ್ತಿ ಮಾಡ್ತಾನೆ ಇದೆ. ಔಷಧಿ ಕಡಿಮೆನೆ ಸ್ಪ್ರೇ ಮಾಡ್ತಾರೆ. ಔಷಧಿ ಕಡಿಮೆ 8 ದಿನಕ್ಕೆ ಒಂದ್ಸರಿನೇ ಸರ್ ನಾವು ಮಾಡ್ತಾ ಇರೋದ. ಪಕ್ಕದಲ್ಲಿ ಇದ್ದಿರಲ್ಲ ನೋಡ್ತಾ ಇರ್ತಾರೆ. ಇವಾಗ ನಮ್ದು 6 ತಿಂಗಳು ಗಿಡ, ಹೌದು. ಅವ್ರದ್ದು 6 ತಿಂಗಳು ಕಟಿಂಗ್ ಹಾಕಿ 6 ತಿಂಗಳಾಗಿದೆ, ಅವ್ರದ್ದು ಚೆನ್ನಾಗಿ ಬರ್ತಾ ಇದೆ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಓಕೆ ಸರ್.